ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ ಹಾಗೆ ಭವಿಷ್ಯತ್ ಕಾಲ ಈ ಎಲ್ಲ ವಿಚಾರಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸುವ ಪಂಡಿತ ದಿನೇಶ್ ಗುರುಜಿಯವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿ ಮಾದಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ಇನ್ನೆಲ್ಲ ಕೆಲವೇ ದಿನ ಇರೋದು. ಜನವರಿ 5ನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ. 6 ದಿನ ಇರುತ್ತೆ ಕ್ಲಾಸಸ್ಸು. ತುಂಬ ಕಡಿಮೆ ಮೊತ್ತದಲ್ಲಿ ವಾಸ್ತು ಬಗ್ಗೆ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಬೋದು. ವಾಸ್ತುವಲ್ಲಿ ಎಷ್ಟೆಲ್ಲ ವಿಚಾರಗಳಿದೆಯಾ ಅಂತಲೇ ನಿಮಗೆ ಅನಿಸುತ್ತೆ, ಅಷ್ಟು ವಿಚಾರಗಳನ್ನು ನೀವು ತಿಳ್ಕೊಬೋದಾಗಿದೆ. ಏನೆಲ್ಲ ತಿಳ್ಕೊತೀರಾ ಅನ್ನೋದನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೆ ಫೆಬ್ರವರಿ 10ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ 15 ದಿನದ ಕ್ಲಾಸಸ್ ಇರುತ್ತೆ. 15 ದಿನದಲ್ಲಿ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ಒಂದು ಕಡಿಮೆ ಮೊತ್ತದಲ್ಲಿ ಕಲಿಬೋದು. ತುಂಬ ಉಪಯುಕ್ತ ಆಗಿರುವಂತಹ ಜ್ಯೋತಿಷ್ಯ ಇದು ಕ್ಲಾಸಸ್ ನಮಗಾಗಿರುತ್ತೆ. ಸೊ ಯಾಕೆ, ಏನು, ಹೇಗೆ ಅನ್ನೋದು ಕರೆ ಮಾಡಿದಾಗ ಗೊತ್ತಾಗುತ್ತೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ವಿಚಾರಗಳನ್ನು ತಿಳಿಸ್ಕೊಡೋದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು. ಒಂದು ಒಳ್ಳೆ ಅವಕಾಶ, ತುಂಬ ಕಡಿಮೆ ಮೊತ್ತದಲ್ಲಿ ಕಲಿಬೋದು ಅಂದಮೇಲೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ಬೋದು. ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಜಾಯಿನ್ ಆಗ್ಬೋದು. ಮೊದಲನೇದಾಗಿ ಎಲ್ಲೂ ಬರೋ ಅವಶ್ಯಕತೆ ಇರಲ್ಲ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕ್ಲಾಸಲ್ಲಿ ಕಲಿಯೋ ಅವಶ್ಯಕತೆ ಇರಲ್ಲ. ಮನೇಲೇ ಕೂತು ಕಲಿಬೋದಾಗಿರೋದ್ರಿಂದ ಒಂದು ಟ್ರೈ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದಿನಾಂಕ, ಯಾವ್ಯಾವ ದಿನಾಂಕದಲ್ಲಿ ಹುಟ್ಟಿದವ್ರಿಗೆ ಮುಂದಿನ ವರ್ಷ ಹೇಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಸೊ ಇವತ್ತಿನ ದಿನದಲ್ಲಿ 6, 15, 24. ಸೊ ಈ ದಿನಾಂಕದಲ್ಲಿ ಇರೋರಿಗೆ ಹೇಗಿದೆ ಮುಂದಿನ ವರ್ಷ? ಶುಕ್ರನ ಆಧಿಪತ್ಯ 6, 15 ಮತ್ತು 24. ಭಾಳಷ್ಟು ಜನ ಫೇವ್ರೇಟ್ ನಂಬರ್ ಅಂತ ಕರೀತಾರೆ. 6 ಅಂತ 6 ಭಾಳ ಫೇವ್ರೇಟ್ ನಂಬರ್ ಅಂತಾರೆ. 5 ಮತ್ತು 6 ಸ್ವಲ್ಪ ಫೇವರಬಲ್ ಜಾಸ್ತಿ ಅಂತ ಸಾಮಾನ್ಯವಾಗಿ ನಾವು ನೋಡ್ತೀವಿ. 6ನೇ ತಾರೀಕು ಕಾಂಬಿನೇಷನಲ್ಲಿ 2026 6 ಪಾಸ್ ಆಗ್ತಾಯಿದೆ. 2026 ಅಂತ ಅಲ್ಲಿ 6 ಇದೆ. ಅಂದರೆ ಶುಕ್ರನ ಒಂದು ವೈಬ್ರೇಷನ್ ಇದೆ. ಟೋಟಲ್ ಮಾಡಿದಾಗ 1 ಬಂದಾಗ 1 ಮತ್ತು 6 ಸ್ವಲ್ಪ ಮೀಡಿಯಮ್ ಕಾಂಬಿನೇಷನ್ ಅಂತ ಬರುತ್ತೆ. ಆದರೆ ಇಯರಲ್ಲಿ 6 ಪಾಸ್ ಆಗಿದೆ. 2026 6 ಪಾಸ್ ಆಗಿರೋದ್ರಿಂದ ಅದು ಬದಲಾವಣೆಯಾಗಿ ಉತ್ತಮವಾಗಿರ್ತಕ್ಕಂಥ ಸಮಯ 2026. ಈ 6, 15, 24ನೇ ತಾರೀಕು ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಹೆಚ್ಚಿನ ಫ್ರೆಂಡ್ಸ್ನ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಫ್ರೆಂಡ್ಸ್ನ ಜಾಸ್ತಿ, ಅದರಲ್ಲಿ ವಿಶೇಷವಾಗಿ ಚೈಲ್ಡ್ಹುಡ್ ಫ್ರೆಂಡ್ ಅಂತೂ ಒಬ್ರು ಇದ್ದೇ ಇರ್ತಾರೆ. ಯಾವಾಗಲೂ ಯಾವುದೇ ಒಂದು ಫಂಕ್ಷನ್ ಕರಿಬೇಕು, ಏನೋ ಮಾಡಬೇಕು ಅಂದರೆ ಯಾರಾದರೂ ಒಬ್ಬರು ಫ್ರೆಂಡ್ ಅದರಲ್ಲಿ ಅಂಟ್ಕೊಂಡಿರ್ತಾರೆ. 6 ಅಂತಂದಾಗ ಅಲ್ಲಿ ಹಳೆಯದೊಂದು ಛಾಪು ಅಂತ ಹೇಳ್ತೀವಿ, ಅದು ಬಂದಿರತಕ್ಕಂಥದ್ದು. 6 ಅಂದರೆ ಶುಕ್ರ. ಆದರೆ ಒಂದು ವಿಶೇಷ ನೋಡಿದ್ದೀವಿ, ಯಾರು 6, 15, 24 ಕೊಟ್ಟಿರ್ತಾರೆ ಅವ್ರು ಆ್ಯಕ್ಚುಲಿ ಶುಕ್ರ ಅಂತಂದರೆ ತುಂಬ ಡ್ರೆಸ್ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು ಅಂತ ಏನಿಲ್ಲ. ಸಿಂಪಲ್ಲು, ತುಂಬ ಸಿಂಪಲ್ ಲಿವಿಂಗು. ಈ 6 ಅಂದ ತಕ್ಷಣ ನಾವು ಒಡವೆ ಹಾಕ್ಕೊಳ್ಳೋದು, ಡ್ರೆಸ್ ಹಾಕ್ಕೊಳ್ಳೋದು ಅಂತೆಲ್ಲ ಹೇಳ್ತೀವಲ್ಲ, ನೋ. ಈ ಹುಟ್ಟಿದವರೆಲ್ಲ ಸಿಂಪಲ್ ಲಿವಿಂಗೆ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ 24 ಹುಟ್ಟಿದ್ದು. ಫಿಲಮಲ್ಲಿ ಸ್ಟೈಲ್ ಆಗಿರೋದು ಹಾಕ್ಕೊಳ್ಳೋದು ಬಿಟ್ಟರೆ ಜನರಲ್ಲಾಗಿ ಎಲ್ಲರೂ ಹೋಗಬೇಕು ಅಂದರೆ ಒಂದು ಪಂಚೆ, ಒಂದು ಶರ್ಟು, ಒಂದು ಶಲ್ಯ ಥರ ಅಷ್ಟೇ. ಸಿಂಪಲ್ ವೈಟ್ ಆ್ಯಂಡ್ ವೈಟ್ ಥರ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಏನೋ ಸ್ಟೈಲ್ ಮಾಡ್ಕೊಂಡು ಎಲ್ಲೋದ್ರೂ ಕೂಡ ಅದಿಲ್ವೇ ಇಲ್ಲ. ಸೊ ಈ ಒಂದು ತಾರೀಕಿನಲ್ಲಿ ಇತ್ತವ್ರಿಗೆ ಸ್ವಲ್ಪ ಅವ್ರಿಗೆ ಒಂದು ಸ್ಟೈಲ್ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಭಾಳ ಕಮ್ಮಿ. ಮತ್ತೊಂದು ಏನು ಅಂತಂದರೆ, ಇವ್ರು ಯಾರ ಜೊತೆನೂ ಕೂಡ ಗಲಾಟೆಗೆ ಮಾಡ್ಕೊಳ್ಳದೇ ಇರತಕ್ಕಂಥ ನಂಬರು. ಅಂದರೆ ಎಲ್ಲ ಜನಗಳಿಗೂ, ಎಲ್ಲ ನಂಬರ್ಗೂ ಫ್ರೆಂಡ್ಲಿ ನಂಬರ್ ಅಂತ ನಾವು ಕರಿತೀವಿ 6. ಸಣ್ಣ ಪುಟ್ಟ ಗಲಾಟೆ ಆದರೂ ಕೂಡ ಅದನ್ನು ಸರಿತೂಗಿಸ್ಕೊಂಡು ಅಜಾತ ಶತ್ರುವಿನ ನಂಬರ್ ಇದು. ಅತ್ಯಂತ ಕಮ್ಮಿ ಶತ್ರು ಇರತಕ್ಕಂಥ ಒಂದು ಸಂಖ್ಯೆ ಏನಾರು ಇತ್ತು ಅಂತಂದರೆ 6, 15 ಮತ್ತು 24ನೇ ತಾರೀಕು ಇರ್ತಕ್ಕಂಥವ್ರು. ಎಲ್ಲೋ ಒಂದು ಕಡೆ ಈ ತಾರೀಕಲ್ಲಿ ಹುಟ್ಟಿರೋರು ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡೋದ್ರಲ್ಲಿ ಸ್ವಲ್ಪ ಜುಗ್ಗ ಅಂತ ಕರೀತಾರೆ. ಅದಕ್ಕೆ ಕನ್ನಡದಲ್ಲಿ ಜುಗ್ಗ ಅಂತ ಕರೀತಾರೆ. ಸ್ವಲ್ಪ ಸ್ಟಿಂಜಿ ಅಂತ ಕರೀತಾರೆ. ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಸ್ಟಿಂಜಿ. ಮನಸ್ಫೂರ್ತಿಯಾಗಿ ಖರ್ಚು ಮಾಡೋ ಲೆಕ್ಕ, ಯಾರ್ಯಾರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ. ಅದು ₹1 ಜಾಸ್ತಿನಿಲ್ಲ, ₹1
ಯಾರಾದರೂ ಒಂದು 5 ಜನ ಪಾರ್ಟಿಗೆ ಹೋದರೆ ನೋಡಪ್ಪ 98 ರೂಪಾಯಿ ಇದೆ ಅಂದರೆ ಅವ್ರು 98 ರೂಪಾಯಿನೂ ಕಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ. 100 ರೂಪಾಯಿ ಇಟ್ಕೊಳಪ್ಪ, 2 ರೂಪಾಯಿ ಹೋದ್ರೂ ಪರವಾಗಿಲ್ಲ, ಹಂಗಿಲ್ಲ. 98 ರೂಪಾಯಿ 2 ರೂಪಾಯಿ ಇದೆ ಅಂತ ಫಸ್ಟ್ 100 ರೂಪಾಯಿ ಇದ್ರೆ 2 ರೂಪಾಯಿ ಇದೆ ನಿನ್ನ ಹತ್ರ ಕೊಡಿಲಿ ಪಕ್ಕ ಲೆಕ್ಕ. ಪಕ್ಕ ಲೆಕ್ಕ. ಮತ್ತು ಅದರಲ್ಲಿ ಸ್ವಲ್ಪ ಉಳಿಸ್ಕೊಳ್ಳೋದು, ಉಳಿತಾಯ ಅನ್ನೋದು 6ನೇ ಮನೆ. ಯಾಕೆ ತುಂಬ ಜನ 6ನೇ ಮನೆ ತೊಗೊಳ್ಬೇಕು ಅಂತ ಹೇಳ್ತೀವಿ ಅಂತಂದರೆ, ಅಲ್ಲಿ ಶುಕ್ರನ ಆಧಿಪತ್ಯದಲ್ಲಿ ನಾವು ಎಲ್ಲನೂ ಟೋಟಲ್ ಮಾಡಿದಾಗ 6 ಬರಲಿ, ಅದು ಬರಲಿ, ಇದು ಬರಲಿ ಅಂತ ಗಾಡಿ ನಂಬರ್ 6 ಇರಲಿ ಅದೆಲ್ಲ ತೊಗೊಳ್ತಾರಲ್ಲ, ಅದು ಉಳಿತಾಯದ ನಂಬರ್. ಆ್ಯಕ್ಚುಲಿ 1 ರಿಂದ 9 ನಂಬರ್ ನಾವು ತೊಗೊಂಡಾಗ ಒಂದೇ ಒಂದು ನಂಬರ್ ಯಾವುದಾದ್ರು ಉಳಿತಾಯದ ನಂಬರು ಅಂತಂತಂದರೆ ಅದು 6 ಆಗಿರುತ್ತೆ. ಅದಕ್ಕೆ ಇರ್ತಕ್ಕಂಥ ಸ್ವಭಾವದಲ್ಲಿ ಹುಟ್ಟಿರ್ತಕ್ಕಂಥವ್ರು ಉಳಿತಾಯದಲ್ಲೇ ನೋಡ್ತಾರೆ, ಸಿಂಪಲ್ಲಾಗಿರ್ತಾರೆ, ಉಳಿತಾಯ ಜಾಸ್ತಿ ನೋಡ್ತಾರೆ, ಹೆಚ್ಚು ಖರ್ಚಾಗಿಲ್ಲ. ಸೊ ಇದಕ್ಕೆ ಎಷ್ಟಪ್ಪ ಅಷ್ಟು ಕೊಡೋಕ್ಕಾಗಲ್ಲ, ಇಷ್ಟೇ, ಲಿಮಿಟೆಡ್. ಹಾಗೆ ಇವ್ರಿಗೆ ಸಿಂಗಿಂಗು ಸ್ವಲ್ಪ ಇಷ್ಟ ಇರುತ್ತೆ, ಯಾಕಂದರೆ 6 ಅಂದರೆ ಶುಕ್ರ ಆಗಿರೋದ್ರಿಂದ ಸಿಂಗಿಂಗು ಅವ್ರಿಗೆ ಒಂದು ರೀತಿ ಒಂದು ಒಳಗಡೆ ಒಂದು ಡಿವೈನ್ ಎನರ್ಜಿ ಸಿಂಗಿಂಗ್ ಇರುತ್ತೆ. ಕೆಲವರು ಅದನ್ನು ವೃತ್ತಿಯಾಗಿ ತೊಗೊಳ್ತಾರೆ, ಕೆಲವರು ಅದನ್ನು ಸುಮ್ಮನೆ ಜನರಲ್ ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ತಾರೆ, ಸುಮ್ಮನೆ ಅವ್ರ ಪಾಡ್ಗೆ ಅವರು ಹಾಡು ಹೇಳೋಕ್ಕೆ ತೊಗೊಳ್ತಾರೆ. ದುಡ್ಡು ಉಳಿತಾಯದಲ್ಲಿ 6 ಅವರು ನಾನು ಆಲ್ರೆಡಿ ಉಳಿಸ್ತಾರೆ ಅಂತ ಹೇಳ್ತಾರೆ, ಬಟ್ ಆದರೆ ಸೇವಿಂಗ್ಸ್ ಅನ್ನೋದು ಆ್ಯಕ್ಚುಲಿ ಇರಲ್ಲ. ಈಗ ಕೊಡಬೇಕಾಗಿರೋ ದುಡ್ಡಲ್ಲಿ ಉಳಿಸ್ಕೊಂಡು ಕೊಡ್ತಾರೆ, ಆದರೆ ಉಳಿಯುತ್ತಾ ಅವ್ರಿಗೆ ದುಡ್ಡು? ಬ್ಯಾಂಕ್ ಬ್ಯಾಲೆನ್ಸು ಅಷ್ಟಿರಲ್ಲ ಅವ್ರಿಗೆ ಯಾವಾಗಲೂ ಕೂಡ ಯೂನಿವರ್ಸ್ ಖರ್ಚು ಮಾಡು ಅಂತ ಬರ್ತಾನೆ ಇರುತ್ತೆ. ಲೆಕ್ಕದಲ್ಲಿ ಇಟ್ಕೊಂಡು ಖರ್ಚು ಮಾಡ್ತಾ ಇರ್ತಾರೆ, ಆದರೆ ಲೆಕ್ಕದಲ್ಲಿ ಇಟ್ಕೊಂಡ್ರು ಕೂಡ ಉಳಿಸೋದು, ಉಳಿತಾಯ ಹಿಂದೆಗಡೆ ನೋಡಿದ್ರೆ ಏನೋ ಉಳಿದಿದೆಯಾ ಅಂದರೆ ತುಂಬ ಕಮ್ಮಿ. ಸೊ 6, 15, 24ಗೆ ಉಳಿತಾಯ ಅನ್ನೋದು ಭಾಳಷ್ಟು ಕಮ್ಮಿ. ಇನ್ನು 2020-26 ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ವರ್ಷವಾಗಿದೆ. ಹೊಸ ಫಂಕ್ಷನ್ಸ್ ಅಂತ ನಾವೇನು ಕರಿತೀವಿ ಮಾಡ್ತಕ್ಕಂಥದ್ದು, ಹೊಸ ಏನಂತಾರೆ ಒಂದು ಹೊಸ ಸಬ್ಜೆಕ್ಟ್ನ ಕಲಿತಕ್ಕಂಥದ್ದು, ಹೊಸ ಕೆಲಸನೂ ಕೂಡ ನಿಮಗೆ ಸಿಗ್ತಕ್ಕಂಥ. ಯಾಕಂದರೆ ಅಲ್ಲಿ 6 ಪಾಸ್ ಆಗಿ 1 ಬಂದಿದೆ. 1 ಅಂದರೆ ಸ್ಟಾರ್ಟ್ ಆಫ್ ಎವ್ರಿಥಿಂಗ್ ಅಂತ. ಸೊ 6 ಪಾಸ್ ಆಗಿ 1 ಬಂದಿದೆ ಅಂದರೆ ಹೊಸ ಬಿಸ್ನೆಸ್ ಅಥವಾ ಹೊಸ ಒಂದು ಯೋಜನೆ ಅಂತ ನಾವೇನು ಕರಿತೀವಿ ಅದನ್ನು 2026ರಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಹಾಗೆ ಕೆಲವು ತಿಂಗಳು ಸ್ವಲ್ಪ ನೆಗೆಟಿವ್ ಇರ್ತಕ್ಕಂಥದ್ದು, ಮೇ ಸ್ವಲ್ಪ ನೆಗೆಟಿವ್ ಆಗಿರ್ತಕ್ಕಂಥದ್ದು, ಆಮೇಲೆ ನವಂಬರ್ ಸ್ವಲ್ಪ ನೆಗೆಟಿವ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಎಮೋಷ್ನಲಿ ಡ್ರಿವನ್. ಯಾಕಂದರೆ ಅಲ್ಲಿ ಇಯರಲ್ಲೂ ಕೂಡ 2 ಬಂದಿದ್ದಾಗ ಎಮೋಷ್ನಲಿ ಡ್ರಿವನ್ ಅಂತ ಕರಿತೀವಿ. ಸೊ ಮೇಯಲ್ಲಿ ಮತ್ತು ನವಂಬರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ನಮ್ಮ 2026 ಚೆನ್ನಾಗಿದೆ ಅಂತ ಹೇಳಿದ್ದೀವಿ. ಇನ್ನೂ ಚೆನ್ನಾಗಿರೋಕ್ಕೆ ಏನು ಮಾಡಬೇಕು? ವೆರಿ ಸಿಂಪಲ್, ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಈ ಒಂದು ಯಂತ್ರವನ್ನು ಹಾಕಬೇಕು. ಭಾಳ ಸಿಂಪಲಾಗಿರ್ತಕ್ಕಂಥ ಯಂತ್ರ. ಶುಕ್ರವಾರ ದಿವಸ, ಜನವರಿಲಿ ಬರ್ತಕ್ಕಂಥ ಶುಕ್ರವಾರ ಬೆಳಿಗ್ಗೆ 6 ರಿಂದ 7 ಒಳಗಡೆ ಈ ಯಂತ್ರವನ್ನು ಸಾಧ್ಯವಾದರೆ ಪಿಂಕ್ ಕಲರ್ ಸ್ಕೆಚ್ ಪೆನಲ್ಲಿ ಬರೀರಿ, ಇಲ್ಲಾಂದರೆ ಬ್ಲೂ ಕಲರ್ ಬರೀರಿ. ಕೆಲವೆಲ್ಲ ಅಡ್ಜಸೆಂಟ್ ಕಲರ್ಸ್ ಅಂತ ನಾವು ಕರಿತೀವಿ. ಪಿಂಕ್ ಕಲರ್ ಬರಿಬೋದು, ಬ್ಲೂ ಕಲರ್ ಬರಿಬೋದು, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಗ್ರೀನ್ ಕಲರಲ್ಲೂ ಬರಿಬೋದು. ಇಟ್ ಈಸ್ ಆಲ್ ನಿಯರೆಸ್ಟ್ ವೈಬ್ರೇಟಿಂಗ್ ನಂಬರ್ಸ್ ಅಂತ ನಾವು ಕರಿತೀವಿ. ಇದನ್ನು 2 ಯಂತ್ರಗಳನ್ನು ಬರೆದು ಶುಕ್ರವಾರದ ಸಂಜೆ ಒಂದು ಯಂತ್ರವನ್ನು ಸುಡ್ತಕ್ಕಂಥದ್ದು, ಇನ್ನೊಂದು ಯಂತ್ರವನ್ನು ಈ ಒಂದು ಕ್ಯಾಶ್ ಬಾಕ್ಸಲ್ಲಿ ಇಡ್ತಕ್ಕಂಥದ್ದು. ಬರೀತಕ್ಕಂಥದ್ದು ಪ್ರತಿ ಸತಿ ಹೇಳ್ತಾ ಇದ್ದೀನಿ, 16 ಬಿಂದುಗಳನ್ನು ಬರೀದಿ. ಮೊದಲು 16 ಬಿಂದುವಿಂದ 16 ಈಕ್ವಲಿ ಚುಕ್ಕೆ ಇರತಕ್ಕಂಥದ್ದು. ಆ ಚುಕ್ಕೆನ ನೀವೆಲ್ಲ ಕನೆಕ್ಟ್ ಆದಮೇಲೆ ಒಳಗಡೆ ನಂಬರ್ ತುಂಬಿಸ್ಬೇಕಾದ್ರೆ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಚಿಕ್ಕ ನಂಬರಿಂದ ದೊಡ್ಡ ನಂಬರು. ಮೇಲ್ಗಡೆ ನಾರ್ತಲ್ಲಿ 6 ಬರುತ್ತೆ, ಕೆಳಗಡೆ ಸೌತ್ ವೆಸ್ಟಲ್ಲಿ 7 ಬರುತ್ತೆ, ಆಮೇಲೆ ಈಸ್ಟಲ್ಲಿ 8 ಬರುತ್ತೆ, ಆಮೇಲೆ ಸೌತ್ ಈಸ್ಟಲ್ಲಿ 9 ಬರುತ್ತೆ, ಬ್ರಹ್ಮಸ್ಥಾನ ಸೆಂಟ್ರಲ್ಲಿ 10 ಬರುತ್ತೆ, ಹಾಗೆ ನಾರ್ತ್ ವೆಸ್ಟಲ್ಲಿ 11 ಬರುತ್ತೆ, ಹಾಗೆ ವೆಸ್ಟಲ್ಲಿ 12 ಬರುತ್ತೆ, ಹಾಗೆ ನಾರ್ತ್ ಈಸ್ಟಲ್ಲಿ 13 ಬರುತ್ತೆ, ಕೊನೆಗೆ ಸೌತಲ್ಲಿ 14 ಬರುತ್ತೆ. ಸೊ 6 to 14 ನಂಬರ್ಸ್ ಇರುತ್ತೆ. ಹೇಗೆ ಟೋಟಲ್ ಮಾಡಿದ್ರು ಇಲ್ಲಿ ನಿಮಗೆ 30 ಬರುತ್ತೆ ನೋಡಿ. 30 ಈಸ್ ದಿ ವೈಬ್ರೇಷನ್ ಫಾರ್ 6. ಇವಾಗ ಆ 30 ನಂಬರ್ಸು ಅವ್ರಿಗೆ ವೈಬ್ರೇಟ್ ಮಾಡುತ್ತೆ. ನೀವು ವರ್ಟಿಕಲ್ ಆಗಾದರೂ ಆ್ಯಡ್ ಮಾಡಿ, ಹಾಗೆ ಹಾರಿಜಾಂಟಲ್ ಆಗ ಆ್ಯಡ್ ಮಾಡಿ, ಯಾವ ರೀತಿ ಆ್ಯಡ್ ಮಾಡಿದ್ರೂ 30 ಬರುತ್ತೆ. ಸೊ ಇದು ನಂಬರ್ ಬ್ಯೂಟಿ ನೋಡಿ. 6 ಇಂದ 14ವರೆಗೂ ಯಾವುದೂ ರಿಪೀಟ್ ಆಗಿಲ್ಲ, ಒಂದು ರಿಪೀಟ್ ಆಗಿಲ್ಲ. 6 ರಿಂದ 14. ಅದ್ರ ಜೊತೆಗೆ ಟೋಟಲ್ ಮಾಡಿದಾಗ ಯಾವ ಸೈಡ್ ಟೋಟಲ್ ಮಾಡಿದ್ರು 30 ಬರ್ತಾಯಿದೆ. ನೀವು ಹಾರಿಜಾಂಟಲ್ಲು, ವರ್ಟಿಕಲ್ಲು, ಡಯಾಗನಲ್ಲು ಹೇಗೆ ಬೇಕಾದ್ರೂ ಮಾಡಿ 30 ಬರ್ತಾಯಿದೆ. ಸೊ ಇಲ್ಲಿ ನಂಬರ್ ವೈಬ್ರೇಷನ್ನು ನಾವು ಆ್ಯಡ್ ಮಾಡಿದಾಗ ಮ್ಯಾಜಿಕಲ್ ಸ್ಕ್ವೇರ್ ನಂಬರ್ಸ್ ಅಂತ ನಾವು ಇದು ಕರಿತೀವಿ. ನಮ್ಮ ವೈಬ್ರೇಷನ್ಗೆ ಒಂದು ಸುಡ್ತಕ್ಕಂಥದ್ದು, ಇನ್ನೊಂದು ಕ್ಯಾಶ್ ಬಾಕ್ಸಲ್ಲಿ ಇಡ್ತಕ್ಕಂಥದ್ದು ಮಾಡಿ, ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ಇಷ್ಟು
ಈ 6 ವಿಚಾರ. 6 ನಂಬರ್ ಅವ್ರಿಗೆ. ಓಕೆ ಗುರುಜಿ, ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ಹಲೋ ನಮಸ್ತೆ ಮೇಡಮ್, ಕೇಳ್ತಾ ಉಂಟಾ? ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಉಂಟು ಮ್ಯಾಮ್, ಹೇಳಿ. ನಮಸ್ತೆ. ಓಕೆ, ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ, ಕೇಳಿಸ್ತಾ ಇಲ್ಲ. ಓಕೆ ನಮಸ್ತೆ ma'am, ನಮಸ್ತೆ, hello. 6ನೇ ತಾರೀಕರಿಗೆ ಬಹುತೇಕ ಪಾಸಿಟಿವ್ ಆಗೇ ಇದೆ ಅಂತ ಹೇಳ್ಬೋದು ಮುಂದಿನ ವರ್ಷ. ಆಲ್ಮೋಸ್ಟ್ ಈಗ ಮತ್ತೊಂದು ಡೌಟ್ ಏನ ಬರುತ್ತೆ ಅಂದ್ರೆ, ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ ಅಂತ ಹೇಳ್ತೀರಾ, ಒಂದು ಶಾಪ್ ಅಂದ್ರೆ ಗಂಡ ಹೆಂಡತಿ ಅಥವಾ ಯಾರಾದ್ರೂ ನಡೆಸ್ತಾ ಇರ್ತಾರೆ, ಅವ್ರಿಗೆ ಬರೋ ಡೌಟ್ ಅಂದ್ರೆ ನಮ್ಮ ನಂಬರಿಗೆ ಇಡೋದಾ ಅಥವಾ ನಮ್ಮ ಹಸ್ಬೆಂಡ್ ನಂಬರಿಗೆ ಇಡೋದಾ ಆ ತರ ಅವರಿಗೆ. ಹಂಗಲ್ಲ, ಇವಾಗ ಒಂದು ಮನೇಲಿ 4 ಜನ ಇದ್ರೆ 4 ನಂಬರ್ ಇರುತ್ತೆ. ಹೌದು. ಕ್ಯಾಶ್ ಬಾಕ್ಸ್ ಅಂತ ಏನಕ್ಕೆ ಕೇಳ್ತೀವಿ ಅಂತಂದರೆ, ಅದು ಒಂದು ಸ್ವಲ್ಪ ಪವಿತ್ರವಾಗಿ ನಾವು ನೋಡ್ಕೋತೀವಿ. ಅದಕ್ಕೆ ಲಾಕ್ ಮಾಡೋದು, ಬೀಗ ಹಾಕ್ಕೊಳ್ಳೋದು, ಯಾರು ಮುಟ್ಟದೇ ಇರೋಂಗೆ. ಸೊ ಒಂದು ಸೇಫೆಸ್ಟ್ ಜಾಗ ಅಂತಂದರೆ ನಮ್ಮ ಮನೇಲಿ ಅದು ಜ್ಯುವೆಲರಿ ಬಾಕ್ಸು, ಇಲ್ಲಾಂದರೆ ಕ್ಯಾಶ್ ಬಾಕ್ಸು. ಅಲ್ಲಿ ಕ್ಯಾಶ್ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ ಅಲ್ಲ, ಅಲ್ಲಿಟ್ಟಾಗ ಈ ಯಂತ್ರಗಳು ಸೇಫ್ಟಿಯಲ್ಲಿರುತ್ತೆ ಅಂತ ಒಂದು ಉದ್ದೇಶದಿಂದ ಮಾತ್ರವೇ ಹೊರತು ಇನ್ಯಾವುದೇ ಕಾರಣದಿಂದ ಅಲ್ಲ. ಅಲ್ಲಿ ದುಡ್ಡು ಜಾಸ್ತಿ ಆಗಿಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಆ ವೈಬ್ರೇಷನ್. ಈಗ ಈಗ ಒಂದೇ ಮನೇಲಿ 4 ಬೇರೆ ಬೇರೆ ನಂಬರ್ ಇದ್ದಾಗ ನಾನು ಬೇರೆ ಬೇರೆ ನಂಬರ್ ಯಂತ್ರಗಳು ಹೇಳಿದ್ದೀನಿ. ಅವ್ರವ್ರು ಬರೆದು ಅವ್ರವ್ರು ಅದೇ ಮನೇಲೇ ಇರ್ತಾರೆ. ಒಂದೇ ಇದರಲ್ಲಿ ಕುಕ್ಕರಲ್ಲಿ ಅನ್ನ ಮಾಡಿಬಿಟ್ಟು ಎಲ್ಲರೂ ತಿನ್ನಲ್ವಾ? ಒಂದೇ ಕುಕ್ಕರಲ್ಲಿ ಅನ್ನ ಮಾಡ್ತಾರೆ ತಾನೆ, 5 ಜನ ಬೇರೆ ಬೇರೆ ಡೇಟ್ ಅವ್ರು ತಿಂತಾರೆ ತಾನೆ, ಅನ್ನ ಒಂದೇ ಅಲ್ವಾ? ಮತ್ತು ಇದೇನಕ್ಕೆ ಬೇರೆ? ಸೊ ಆ ಕ್ಯಾಶ್ ಬಾಕ್ಸ್ ಅನ್ನೋದು ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಜಾಗ, ಎಲ್ಲಿ ಜಾಸ್ತಿ ಬೇರೆಯವ್ರು ಬಂದು ಮುಟ್ಟಲ್ಲ. ಬೇರೆಯವ್ರು ಬರ್ತಾರೆ, ಟಿ ವಿ ರಿಮೋಟ್ ಮುಟ್ತಾರೆ, ಸೋಫಾ ಮೇಲೆ ಕೂತ್ಕೊಳ್ತಾರೆ, ಟಿ ವಿ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಆಮೇಲೆ ಎಲ್ಲ ಅಡುಗೆ ಮನೆಗೆ ಬರ್ತಾರೆ. ರೂಮಿಗೆ ಬರಬೇಕು ಅಂತಂದರೆ ಅಲ್ಲಿ ಭಾಳ ಹುಷಾರಾಗಿ, ಯಾರೂ ರೂಮ್ಗೆ ಈಸಿಯಾಗಿ ಎಂಟ್ರಾಗಲ್ಲ, ಔಟ್ಸೈಡರ್ಸು. ಸೊ ಅವ್ರು ಪರ್ಸ್ನಲ್ ರೂಮ್ಗೆ ಎಂಟ್ರಾಗಬೇಕು ಅಂದರೆ ಯಾರೂ ಸೇರಿಸೋದಿಲ್ಲ, ಅದು 90%. ಇನ್ ಕೇಸ್ ರೂಮಿಗೆ ಬಂದರೂ ಕೂಡ ಬೀರು ಆಗಲಿ ಡೋರ್ ಆಗಲಿ ಮುಟ್ಟಲ್ಲ, ಮನೆ ಮಂದಿ ಮಾತ್ರ ಮುಟ್ಟೋದು. ಸೊ ಈ ವಿಚಾರದಲ್ಲಿ ಅದನ್ನು ಅರ್ಥೈಸ್ಕೊಂಡು ಮಾಡಿರ್ತಕ್ಕಂಥದ್ದೇ ಕ್ಯಾಶ್ ಬಾಕ್ಸ್. ಎಲ್ಲಾರ್ದು ಒಂದ್ರಲ್ಲೇ ಇಡ್ಬೋದು ಅಂತ. ಓಕೆ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ನಮಸ್ತೆ ಮೇಡಮ್. ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ದಿವ್ಯಾ ಅಂತೇಳಿ ಮ್ಯಾಮ್, ಮಂಗಳೂರಿಂದ ಕರೆ ಮಾಡೋದು. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 29 ಫೆಬ್ರವರಿ 1992. ಓಕೆ, 9 ಗಂಟೆ 9 AM. ಓಕೆ ಮೇಡಮ್, ಹುಟ್ಟಿದೂರು? ಮಂಗಳೂರು, ಮೂಡುಬಿದ್ರಿ. ಮೂಡುಬಿದ್ರೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ. ನನ್ನ ಹೆಲ್ತ್ ಬಗ್ಗೆ ಕೇಳಲಿಕ್ಕೆ. ಹಾ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಓಕೆ. ಸರ್. ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ, ಹೌದು ಧನುರ್ ರಾಶಿಯಲ್ಲಿ ಹುಟ್ಟಿದ್ದೀರಾ. ಹೌದು. ಓಕೆ, 6ನೇ ಮನೇಲಿ ಗುರುವಿನ ರೆಟ್ರೋಗ್ರೇಡು. ಡಿಸ್ಪ್ಲೇ ಮಾಡಿ ಸ್ಕ್ರೀನು. ಗುರುವಿನ ರೆಟ್ರೋಗ್ರೇಡ್ ಇದೆ. ಸೊ ದಶಾ ನೋಡೋಣ ಹೇಗಿದೆ ಅಂತ. 2014ರಿಂದ 32ವರೆಗೂ ರಾಹು ದಶೆ ನಡೀತಾ ಇದೆ. ರಾಹುನಲ್ಲಿ 2026 ಮಾರ್ಚ್ವರೆಗೂ, ಮುಂದಿನ ವರ್ಷ ಮಾರ್ಚ್ವರೆಗೂ ಕೂಡ ಕೇತು. ಸೊ ಇಲ್ಲಿ ನಾವು ಕಾಂಬಿನೇಷನಲ್ಲಿ ಹೆಲ್ತ್ ಕಾಂಬಿನೇಷನ್ ನಾವು ನೋಡಬೇಕು ಅಂತಂದರೆ 2 ವಿಚಾರದಲ್ಲಿ ನೋಡಬೇಕು, ರಾಹು ಮತ್ತು ಕೇತು. ಕೇತುವಿನ ಕಾಂಬಿನೇಷನ್ 4-12 ಹೆಲ್ತು ಸ್ವಲ್ಪ ಆ್ಯಕ್ಟಿವೇಟ್ ಆಗಿದೆ ಅಂತ ಇಲ್ಲಿ ಬರ್ತಕ್ಕಂಥದ್ದು. ದಶಾದಲ್ಲಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲೂ ಕೂಡ 12 ಸ್ವಲ್ಪ ನಿಶಕ್ತಿ, ನರ್ವ್ಸ್ ಪ್ರಾಬ್ಲಮ್ಮು ಇವೆಲ್ಲವೂ ಇರ್ತಕ್ಕಂಥದ್ದು ಇಲ್ಲಿ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಓಕೆ, ಸೊ ಆ ವಿಚಾರದಲ್ಲಿ ಸ್ವಲ್ಪ ದಾನವನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬುಧನಿಗೆ ದಾನ ಮಾಡಿ, ಹೆಸರು ಕಾಳನ್ನು ನಿವಾಳಿಸ್ಬಿಟ್ಟು ದಾನ ಮಾಡಿ, ಹಾಗೆ ಬ್ರೌನ್ ಕಲರ್ ಕರ್ಚೀಫ್ ಯೂಸ್ ಮಾಡಿ. ಗುರುದಶ ನಿಮಗೆ ಲಾಭವನ್ನು ತಂದುಕೊಡುತ್ತೆ ನಿಮ್ಮ ಆರೋಗ್ಯದಲ್ಲಿ. 2032ವರೆಗೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಸ್ವಲ್ಪ ತೋರಿಸ್ತಾ ಇರುತ್ತೆ, ಹಾಸ್ಪಿಟಲೈಸೇಷನ್, ಅದು ಇದು, ಪೇಯ್ನ್ ಗೀನು, ನರ್ವಸ್ ಪ್ರಾಬ್ಲಮ್ ಎಲ್ಲ. 32 ಆದಮೇಲೆ ಆಟೋಮೆಟಿಕ್ಕಾಗಿ ಸಡನ್ನಾಗಿ ಚೇತರಿಕೆ ಬರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ, ಕಲಿತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ,
ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ. ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರೂಜಿ ಅವರು ಪ್ರಸ್ತುತಪಡಿಸುತ್ತಿರುವ 6 ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು. ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು, ನಿವೇಶನದ ಮಣ್ಣಿನ ಪರೀಕ್ಷೆ, ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ, ಭೂಮಿ ಪೂಜೆ, ವಾಸ್ತು ಮಂತ್ರ, ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು, ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ, ಮನೆಯ ಮುಖ್ಯ ದ್ವಾರದ ಮಹತ್ವ, ಪೂಜಾ ಕೋಣೆಯ ಸ್ಥಾನ, ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ, ಶೌಚಾಲಯ ಇರಬೇಕಾದಂತಹ ಸ್ಥಳ, ಅಡುಗೆ ಕೋಣೆ, ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು, ವಾಸ್ತು ಪುರುಷ ಮಂಡಲ, ವಾಸ್ತು ಚಕ್ರದ 16 ವೈದಿಕ ವಲಯಗಳಿಂದ ಆಧುನಿಕ 32 ವಲಯಗಳ ಸಂಕ್ಷಿಪ್ತವಾದ ವಿವರಣೆ, ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು, ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು, ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು, ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಹೊರಗೆ ಜೇನುಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ, ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ, ಗೃಹ ಪ್ರವೇಶ ಮುಹೂರ್ತ ನೋಡುವುದು, ಪಿರಮಿಡ್ ವಾಸ್ತು, ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ, ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು, ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು, ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ. ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ, ವ್ಯವಹಾರದಲ್ಲಿ ಸುಧಾರಣೆ, ಉದ್ಯೋಗದಲ್ಲಿ ಯಶಸ್ಸು, ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ. ಈ 6 ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ 5ರಿಂದ ಶುರುವಾಗುತ್ತಿದೆ. ಸಂಜೆ 7:30ರಿಂದ 8:30ರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ. ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಎಲ್ಲಿದೆ? ಮತ್ತು ನಾನು 2017ರಿಂದ ಅವರ ನಮ್ಮ ಗುರೂಜಿಯವರ ಶಿಷ್ಯನಾಗಿ ನಾನು ಅವ್ರ ಹತ್ರ ಎಲ್ಲ ಕೋರ್ಸನ್ನು ಒಂದು ಬಿಟ್ಟಿಲ್ಲ. ಅವ್ರ ಹತ್ರ ಕಂಪ್ಲೀಟ್ ಎಲ್ಲ ಕೋರ್ಸನ್ನು ಮಾಡ್ತಾಯಿದ್ದೀನಿ. ಜಾತಿ ಮತ ಭೇದ ಇಲ್ಲದೇ ಕಂಪ್ಲೀಟ್ ಕೇಳೋದಕ್ಕೆಲ್ಲ ಯಾವುದೂ ತೊಂದರೆ ಇಲ್ದಂಗೆ ನಮಗೆ ಕ್ವಶನ್ಗೆ ಉತ್ತರ ಕೊಟ್ಟು ಎಲ್ಲ ನಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡಿ ಇವತ್ತು ನಮಗೆ ಒಂದು ಲೆವೆಲ್ಗೆ ಜ್ಯೋತಿಷ್ಯನ ಬೇರೆಯವ್ರಿಗೆ ಹೇಳುವಂಗೆ ಮತ್ತು ಅವರು ಕೇಳಿದಂಥ ಕ್ವಶನ್ಗಳಿಗೆ ಆನ್ಸರ್ನ
ಅಪ್ಪನ ಹೇಳುವಂಗೆ ನಮಗೆ ಎಲ್ಲನೂ ರೆಡಿ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಇದೇ ಥರ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತೆನೂ ಅವ್ರ ಹತ್ರ ಕಲ್ತ್ರೆ ಅವ್ರವ್ರ ಮನೆ ಜ್ಯೋತಿಷ್ಯನ ನೋಡ್ಕೊಂಡು ಅವ್ರ ಮನೆ ಬೆಳಕಾಗುವಂಗೆ ಮಾಡ್ಬೋದು. ಮತ್ತು ನಮ್ಮ ಗುರುಜಿಯವರು ಅವ್ರವ್ರನ್ನ ಈಗ ಜ್ಯೋತಿಷ್ಯ ಕೇಳೋದು ಬದಲು ಅವರೇ ಬಂದು ಕಲ್ತ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಎಲ್ಲ ಟಿ ವಿನಲ್ಲೂ ಅವ್ರು ಬರ್ತಾ ಇದ್ದಾರೆ. ಅವರು ಹೇಳ್ದಂಥ ಭವಿಷ್ಯಗಳು ಇದುವರೆಗೆ ವರ್ಷ ಭವಿಷ್ಯ ಅಲ್ಲಿ, ಯುಗಾದಿ ಭವಿಷ್ಯ ಅಲ್ಲಿ ಎಲ್ಲ ನಿಜ ಆಯ್ತಾ ಇದ್ದಾವೆ. ಇದರಿಂದ ನಮಗೂ ಖುಷಿ ಆಯ್ತಾ ಇದೆ, ಹೆಮ್ಮೆ ಆಯ್ತಾ ಇದೆ. ನಮ್ಮ ಗುರುಜಿ ಇಂಥ ಗುರುಜಿ ಹತ್ರ ನಾವು ಕರೀತಾ ಇದ್ದೀವಿ ಅಂತ. ಓಕೆ, ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ತೆ, ರೇಣುಕಾ ಪಾಟೀಲ್ ಅಂತ ಹರಡಿಗುದ್ದಿಂದ ಫೋನ್ ಮಾಡತ್ತಿದ್ದೇನೆ ಮೇಡಮ್. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದ ಮನಿ ಬಗ್ಗೆ ಕೇಳ್ಬೇಕಾಗಿತ್ರಿ ಮೇಡಮ್. ಮನೆ ವಿಚಾರ. ಓಕೆ, ಪ್ರಶ್ನೆ ಶಾಸ್ತ್ರದ. ಮೇಡಮ್ ಮನಿ ಬಿದ್ದೈತ್ರಿ ಮೇಡಮ್ ನಮ್ದ. ಹಾ, ಮನಿ ಬಿದ್ದೈತ್ರಿ. ಅದ್ರ ಹಿಂದಿನ ಅವ್ರು ತಕರಾರ್ ಮಾಡತ್ತಾರ್ರಿ ಮೇಡಮ್. ನಾವ್ ಇಲ್ಲಿ ಊರಾಗ ಇರೋದೋ ಬೇಡೋ ನಂಗೆ ತಿಳಿವಾತ ಆಗೈತ್ರಿ ಮೇಡಮ್. ನಂಬರ್ ಹೇಳಿ. ಹಲೋ ರೀ ಸರ್. 1ರಿಂದ 241 ಸಂಖ್ಯೆ ಹೇಳಿ. 105 ರೀ ಸರ್. 105. 10, 7, 7, 4, 4, 6. 4ನೇ ಮನೆ ಕಸ್ಪು ನೋಡೋಣ ಏನು ಹೇಳುತ್ತೆ ಅಂತ. 4ನೇ ಕಸ್ಪು 10 ಮತ್ತು 6 ಪ್ರಾಪರ್ಟಿ ವಿಚಾರ. ಸ್ಥಳ ಬದಲಾವಣೆಗೆ 10, 5, 8, 5, 8 ಅಲ್ಲಿಂದ ಬದಲಾವಣೆ ಆಗೋದು ಒಳ್ಳೆಯದು. ಯಾಕಂದರೆ 4ನೇ ಮನೆ ಬರಬೇಕು ಯಾವಾಗಲೂ ಕೂಡ. ಅಲ್ಲೇ ಇರಬೇಕು ಅಂತಂದಾಗ ನಮಗೆ ಯೂಶ್ವಲಿ 4ನೇ ಮನೆ ಅಂತ ನಾವು ನೋಡ್ತೀವಿ. 4 ಅಂತಕ್ಕಂಥದ್ದು ಮೇಲ್ಭಾಗದಲ್ಲಿ ಎಲ್ಲೂ ಇಲ್ಲ. ಇನ್ನು ಕೆಳಭಾಗದಲ್ಲಿ 4 ಅನ್ನೋ ಮನೆ, 4 ಅಂತಂದರೆ ಇರ್ತಕ್ಕಂಥ ವಾಸ ಅಂತ ಹೇಳ್ತೀವಿ. ಸೊ 4 ಅಂತ ಇಲ್ಲದೆ ಇದ್ದಾಗ ನಾವು 3, 5, 10ನ್ನು ನಾವು ಸ್ಥಳವನ್ನು ಬಿಡಬೇಕು ಅಂತ ಬರ್ತಾ ಇದ್ದಾಗ ಅಲ್ಲಿ 5, 10, 10, 5 ಹೆಚ್ಚಾಗಿರೋದ್ರಿಂದ ಅಲ್ಲಿಂದ ಸ್ಥಳವನ್ನು ಬಿಟ್ಟಾಗ ನಿಮಗೆ ನೆಮ್ಮದಿ ಹೆಚ್ಚು. ಒಳ್ಳೆಯದಾಗಲಿ. ಅಂದ್ರೆ ಸರ್ ಇದ ಊರಾಗಿರೋದ್ರಿ? ನನಗೇನು ಗೊತ್ತು ಯಾವ ಊರಲ್ಲಿ ಇರಬೇಕಂತ, ಅದು ನೀವು ಡಿಸೈಡ್ ಮಾಡಿ. ಆ ಮನೆ ಬಿಡಿ ಅಂತ ಹೇಳಿದ್ದಷ್ಟೇ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಗುರುಜಿ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಜನವರಿ 5ನೇ ತಾರೀಕು 2026 ವಾಸ್ತು ಕಲಿಬೇಕಾ? ಮನೆಯ ವಾತಾವರಣವನ್ನು ಬದಲಾಯಿಸೋಕ್ಕೆ ಜಾತಕಗಳು ವೀಕ್ ಆದಾಗ ನಿಮಗೆ ವಾಸ್ತು ಕೈ ಹಿಡಿಯುತ್ತೆ. ಸಾಕಷ್ಟು ಪಬ್ಲಿಕ್ ನೋಡ್ತಾ ಇದ್ದೀರಾ. ಭಾಳ ಕಮ್ಮಿ ಪ್ರೈಸಲ್ಲಿ ನಾವು ವಾಸ್ತು ಹೇಳ್ಕೊಡ್ತೀವಿ. ಸೊ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ, ಸೇರಿ ನೋಡಿ ನಿಮ್ಮ ಮನೆಯ ವಾಸ್ತು ಎಷ್ಟು ಚೆನ್ನಾಗಿ ಕ್ಲಿಯರಾಗಿ ಏನೇನು ದೋಷದಲ್ಲಿ ಯಾವ್ಯಾವ ಥರ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಯಾವಾಗ ಅದನ್ನು ನಾವು ಕರೆಕ್ಷನ್ ಮಾಡೋಕ್ಕೆ ನಿಮಗೆ ಪರಿಹಾರಗಳು ಕೊಡ್ತೀವಿ, ಆವಾಗ ನಿಮಗೆ ಒಂಥರ ಚೇಂಜಸ್ ಬಂದಿದೆ ನಮ್ಮ ಲೈಫಲ್ಲಿ ಅಂತ ಹೇಳ್ತೀರಾ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಹೌದು, ದಿನಾಂಕದ ಬಗ್ಗೆ ತಿಳಿಸ್ಕೊಟ್ವಿ. ಜನವರಿ 5ನೇ ತಾರೀಕು ವಾಸ್ತುಶಾಸ್ತ್ರದ ಕ್ಲಾಸಸ್, ಹಾಗೆ ಫೆಬ್ರವರಿ 10ರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು. ಆದಷ್ಟು ಬೇಗ ಜಾಯ್ನ್ ಆಗಿ, ಸೀಟ್ಗಳು ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಬೇಗ ಜಾಯ್ನ್ ಆಗಿ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.